ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ತಂತ್ರಾಂಶ ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ಬಾಳೇಶ್ ಮಾತಾಡ್ತಿರೋದು ಸ್ನೇಹಿತರೆ. ಇವತ್ತು ತಮಗೆಲ್ಲ ಒಂದು ಆ್ಯಪ್ನ ಪರಿಚಯ ಮಾಡಿಕೊಡಲು ಬಂದಿದ್ದೀನಿ ಸ್ನೇಹಿತರೆ. ಆ ಆ್ಯಪ್ನ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ. ಈ ಒಂದು ಆ್ಯಪ್ ನಮಗೆ ಏಕೆ ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈಗ ನಾವು ತಿಂಗಳ ಪೆನ್ಷನ್ ಅನ್ನ ಪಡಿತಾ ಇರ್ತೀವಲ್ಲ ಸ್ನೇಹಿತರೆ, ಆ ಥರ ಒಂದು ಸ್ಟೇಟಸನ್ನು ಚೆಕ್ ಮಾಡೋದಕ್ಕಾಗಿ ಈ ಒಂದು ಆ್ಯಪು ಉಪಯೋಗ ಆಗುತ್ತೆ ಸ್ನೇಹಿತರೆ. ಈಗ ನಾನು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಮತ್ತು ಇದನ್ನು ಇನ್ನೊಂದು ಸಾರಿ ನಾನು ಡೇಟಾ ಕ್ಲಿಯರ್ ಮಾಡಿ ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಟ್ಯುಟೋರಿಯಲ್ ನಿಮಗೆ ಅರ್ಥ ಆಗಬೇಕಂತ ಕೇಳಿದರೆ, ಏನು ಮಾಡಬೇಕಂತ ಕೇಳಿದರೆ, ನೀವು ಪೂರ್ತಿಯಾಗಿ ಕೇಳಿದರೆ ಮಾತ್ರ ಈ ಮಾಹಿತಿ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ. ಅರ್ಧ ಕೇಳಿದರೆ ಮಾತ್ರ ಅರ್ಧನೇ ಮಾಹಿತಿ ಸಿಗುತ್ತೆ. ಹೌದಲ್ಲ ಸ್ನೇಹಿತರೆ? ನಮ್ಮ ಕನ್ನಡ ತಂತ್ರಾಂಶದ ಇದೊಂದು ನೇಮ ಆಗಿದೆ ಸ್ನೇಹಿತರೆ. ನಮ್ಮ ಘಟಕಣ್ಣವರು ಯಾವಾಗಲೂ ಟ್ಯುಟೋರಿಯಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಹೇಳ್ತಾನೆ ಇರ್ತಾರೆ. ಅವರು ಏನಪ್ಪಾ ಅಂತ ಕೇಳಿದ್ರೆ, ಪೂರ್ತಿ ಕೇಳಿದರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದರೆ ಅರ್ಧ ಮಾಹಿತಿನೇ ಸಿಗುತ್ತೆ. ಹೌದಲ್ಲ ಸ್ನೇಹಿತರೆ? ಈ ಒಂದು ಅಪ್ಲಿಕೇಶನ್ನ ಒಂದು ಲಿಂಕು ನಮ್ಮ ವಾಟ್ಸಪ್ ಅಲರ್ಟ್ಸ್ ಕಮ್ಯುನಿಟಿಯಲ್ಲಿ ಹಾಕಿರ್ತಾರೆ, ಹಾಗೂ ಮತ್ತು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಮತ್ತೆ ತಡ ಮಾಡದೆ ಟ್ಯುಟೋರಿಯಲನ್ನು ಶೋ ಮಾಡೋಣಲ್ಲ ಸ್ನೇಹಿತರೆ. ಈಗ ನಾನು ಮೊದಲನೆಯಿಂದ ಯಾವ ಥರ ಯೂಸ್ ಮಾಡಬೇಕಂತ, ಬಳಸಬೇಕಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಆ್ಯಪ್ನ. ಇಲ್ಲಿ ಮೊದಲನೇ ಬಾರಿ ಏನಪ್ಪ ಅಂತ ಕೇಳಿದ್ರೆ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಎಲ್ಲ ನೀವು ಅಲೌ ಮಾಡಿ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ ಇಲ್ಲಿ ನೀವು ಇದು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನಾನು ಇಲ್ಲಿ ಆಧಾರ್ ನಂಬರ್ ಹಾಕ್ತಾ ಇದ್ದಂದ್ರೆ ಇಲ್ಲಿ ನಾನು ಒಂದು ಆಧಾರ್ ಕಾರ್ಡ್ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಯಾರ್ದು ರಿಜಿಸ್ಟರ್ಡ್ ಹಾಗೂ ಲಿಂಕ್ ಆಗಿರುತ್ತೋ ಅವರಿಗೆ ಮಾತ್ರ ಈ ಒಂದು ಮಾಹಿತಿ ಅನ್ವಯಿಸುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡಲ್ಲಿ ನೀವು ಯಾವ ಒಂದು ಫೋನ್ ನಂಬರನ್ನು ಲಿಂಕ್ ಮಾಡಿರ್ತೀರೋ ಅವರಿಗೆ ಮಾತ್ರ ಇದು ಮಾಹಿತಿ ಅನ್ವಯಿಸುತ್ತೆ. ಮತ್ತು ಹಾಗೆ ಈ ಒಂದು OTP ಸಮಯ ಬಂದು 10 ನಿಮಿಷ ಮಾತ್ರ ಆಗಿರುತ್ತೆ. 10 ನಿಮಿಷಗಳ ಒಳಗಡೆ ನೀವು OTP ಎಂಟ್ರ್ ಮಾಡಿ ನೀವು ಮುಂದಿನ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನಾನು ಒಂದು OTP ಈಗ ನಾನು ಇದನ್ನು ಮಾಡ್ತೀನಿ, ವೆರಿಫೈ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. OTP checked. I hereby given my consent to government of Karnataka for fetching my identity and other information for purpose of e-kick through UDI using the Aadhaar OTP or biometric authentication with UDI. I also give my consent for using my Aadhaar number for fetching the disbursement of benefits details availed by through DBT for the government welfare schemes. Tick box. ಈ ಒಂದು ಚೆಕ್ ಬಾಕ್ಸನ್ನು ನಾಟ್ ಚೆಕ್ ಆಗಿರುತ್ತೆ, ಅದನ್ನ ಚೆಕ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ. ಈಗ ನಾನು Get OTP button. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ Please wait. OTP is sent to mobile number registered with Aadhaar. Toast message. Verify OTP. Showing password keyboard. OTP ಬಂತು ಸ್ನೇಹಿತರೆ, ಅದನ್ನ ವೆರಿಫೈ ಮಾಡ್ತಾ ಇದ್ದೀನಿ. ಈಗ Please wait. User registration is successful exclamation mark. Toast message. ಇಲ್ಲಿ ನೀವು OTP ನೋಟಿಫಿಕೇಶನ್ ಪ್ಯಾನಲಲ್ಲಿ ಹೋಗಿ ಏನು ನೋಡುವಂಥ ಅವಶ್ಯಕತೆ ಇಲ್ಲ. OTP ಆದಷ್ಟಕ್ಕೆ ಅದೇ ವೆರಿಫೈ ಮಾಡ್ಕೊಳ್ಳುತ್ತೆ. ವೆರಿಫೈ OTP ಅಂತ ನೀವು ಕೊಟ್ಟರೆ ಅದು ಇದು ಮಾಡುತ್ತೆ. ಮತ್ತು ಹಾಗೆ ಮತ್ತು ಯೂಸರ್ ರಿಜಿಸ್ಟ್ರೇಷನ್ ಇಸ್ ಸಕ್ಸಸ್ಫುಲ್ ಅಂತ ಅದು ವಾರ್ನಿಂಗ್ ಕೂಡ ಕೊಡ್ತಿಲ್ಲ ಸ್ನೇಹಿತರೆ ನಿಮಗೆ ಆಲ್ರೆಡಿ. ಈಗ ನಾವು ಕ್ರಿಯೇಟ್ ಪಿನ್ ಮಾಡ್ಕೋಬೇಕಾಗುತ್ತೆ. ಒಂದು ಈ ಆ್ಯಪ್ಗೆ ಒಂದು ನಾವು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಒಂದು 4 ಅಂಕಿಯ ಒಂದು ಪಿನ್ ಕೂಡ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಇದಕ್ಕೆ ಅದನ್ನು ನಾನು ಇವಾಗ ಮಾಡ್ತೀನಿ. ಕನ್ಫರ್ಮ್ ಪಿನ್ ಕೂಡ ಕೇಳುತ್ತೆ ಸ್ನೇಹಿತರೆ. ಇದೇ ಪಿನ್ ಮತ್ತೊಂದು ಸಾರಿ ನೀವು ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ.
Personal information. Suggestions available. To access, swipe right. ಇಲ್ಲಿ ಪ್ಲೀಸ್ ವೇಟ್ ಅಂತ ಹೇಳಿಬಿಟ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಏನಂತ ಕೇಳುತ್ತೆ ನೋಡೋಣ ಸ್ನೇಹಿತರೆ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಏನಪ್ಪ ಅಂತ ಕೇಳಿದರೆ ಫಸ್ಟ್ ಟೈಮು ನಿಮಗೆ ಇಲ್ಲಿ ನೇಮೆಲ್ಲ ಬರೆಯೋಕ್ಕೆ ಕೇಳುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಇದು ಎಲ್ಲ ಆಟೋಮೆಟಿಕ್ಕಾಗಿ ತಾನೇ ತೊಗೊಂಡಿದೆ ಸ್ನೇಹಿತರೆ. ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. Name. Balish Paramatch. Edit box. Enter details. Disabled. ಇದು ನನ್ನ ಹೆಸರಾಗಿರುತ್ತೆ ಸ್ನೇಹಿತರೆ. ನನ್ನ ಹೆಸರು ನನ್ನ ಸರ್ನೇಮ್ ಆಗಿರುತ್ತೆ. Address. S/O Prakash. Kamadadi. Madigav Talakari. Belagavi. Karnataka. Enter details. Disabled. ಇದು ನನ್ನ ಅಡ್ರೆಸ್ ಆಗಿರುತ್ತೆ ಸ್ನೇಹಿತರೆ. Pin code. ಪಿನ್ ಕೋಡ್ 591254. Edit box. Enter details. Disabled. 591254 ಇದು ನಮ್ಮ ಏರಿಯಾ ಪಿನ್ ಕೋಡ್ ಆಗಿರುತ್ತೆ. Gender. Male. Edit box. Enter details. Disabled. ಎಂಟರ್ ಕೇಳುತ್ತೆ. ಇದು ಮೇಲ್ ಅಂತ ನಾನು ಮೇಲ್ ಇದ್ದೀನಲ್ಲ, ನಾನು ಮೇಲ್ ಸೆಲೆಕ್ಟ್ ಆಗಿದೆ. Date of birth. ಡೇಟ್ ಆಫ್ ಬರ್ತ್ ಕೇಳುತ್ತೆ. Edit box. Enter details. Disabled. ಇದು ನನ್ನ ಒಂದು ಇಯರ್ ಆಫ್ ಬರ್ತ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ Mobile number. ಮೊಬೈಲ್ ನಂಬರ್ ಕೇಳುತ್ತೆ. Edit box. Enter mobile number. ನನ್ನ ಫೋನ್ ನಂಬರ್ ಇದೆ. Click here to change the mobile number. ಇಲ್ಲಿ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೋದು. Not checked. Residing in different address. Tick box. ಇದು ಬೇರೆ ಅಡ್ರೆಸ್ ಏನಾದರೂ ನೀವು ಇದು ಮಾಡ್ತೀರಾ ಅಂತ ನಾಟ್ ಚೆಕ್ ಆಗಿದೆ ಇದು. Okay button. ಓಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಓಕೆ ಇದೆ. Log out button. ಲಾಗಿನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. Payment status. ಪೇಮೆಂಟ್ ಸ್ಟೇಟಸ್ ಅಂತಿದೆ. Seeding status of Aadhaar and bank account. ಸೀಡಿಂಗ್ ಸ್ಟೇಟಸ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಅಂತಿದೆ ಸ್ನೇಹಿತರೆ. ಈಗ ನಾವು ನೋಡ್ಕೋದು ಹಾಗೆ ತೋರಿಸ್ತಾ ಹೋಗ್ತೀನಿ ಆ್ಯಪಲ್ಲಿ ಯಾವ ರೀತಿ ಇಂಟರ್ಫೇಸ್ ಇದೆ ಅಂಥೇಳಿ. Profile. ಪ್ರೊಫೈಲ್ ಅಂತಿದೆ. Contact. ಕಾಂಟ್ಯಾಕ್ಟ್ ಅಂತಿದೆ. ಮುಗಿತು ಇಷ್ಟೇ ಸ್ನೇಹಿತರೆ. ಇದರಲ್ಲಿ ನಿಮಗೆ ಇವಾಗ ನಾನು ಕಾಂಟ್ಯಾಕ್ಟ್ ಅಂತ ಏನಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಕಾಂಟ್ಯಾಕ್ಟ್ ಅಂದರೆ ಏನಪ್ಪ ಅಂದರೆ Contact. ಕಾಂಟ್ಯಾಕ್ಟ್ ಅಂದರೆ ಕಾಂಟ್ಯಾಕ್ಟಲ್ಲಿ Contact. ಕಾಂಟ್ಯಾಕ್ಟ್ ಅಂತಿದೆ ನೋಡಿ ಇಲ್ಲಿ. Address. ಅಡ್ರೆಸ್ DBT Cell. Center for E-Governance. Government of Karnataka. Room number 108. First floor. MS Building. Bengaluru-560001. ಇದು ನಮ್ಮ ಪೆನ್ಷನ್ ಆಫೀಸ್ ಎಲ್ಲಿರುತ್ತಲ್ಲ ಬೆಂಗಳೂರಲ್ಲಿ ಎಲ್ಲಿದೆ ಅಲ್ಲ ಅದು ಅಡ್ರೆಸ್ ಹೇಳ್ತದೆ ಸ್ನೇಹಿತರೆ. Contact no. ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ತಾರೆ. 08022266333. ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ. 080 ಹಿಂಗಿರೋ ನಂಬರ್ ಹೇಳ್ತದೆ ಅದು. ಅವ್ರಿಗೆ ನೀವು ಈ ನಂಬರ್ ಮೇಲೆ ಡಬಲ್ ಟ್ಯಾಪ್ ಮಾಡೋದ್ರ ಮೂಲಕ ಅವ್ರಿಗೆ ಕಾಲ್ ಕೂಡ ಹೋಗುತ್ತೆ ನಿಮ್ಮ ಇದರಿಂದ ಫೋನಿಂದ. 08022267333. ಇಲ್ಲಿ 2 ನಂಬರ್ಗಳಿದ್ದಾವೆ ಅವರದ್ದೇ. Email. ಮೇಲ್ ಐ ಡಿ ಕೂಡ ಇದೆ ಇಲ್ಲಿ. dbt-ceg@karnataka.gov.in. ಇದು ಮೇಲ್ ಐ ಡಿ ಕೂಡ ಇದೆ ಸ್ನೇಹಿತರೆ. ಇದರದ್ದು ಮೇಲ್ ಐ ಡಿ ಕೂಡ ಇದ್ದರೆ ಮೇಲ್ ಕೂಡ ಮಾಡಿವಿ ನೀವು ಕ್ವಶನ್ ಕೇಳ್ಬೋದು ಅವ್ರಿಗೆ ನೀವೇನಾದರೂ ಪ್ರಶ್ನೆಗಳಿದ್ದರೆ. ಮುಗೀತಿಷ್ಟೇ ಸ್ನೇಹಿತರೆ. ಇಲ್ಲಿಂದ ಬ್ಯಾಕ್ ಬರ್ತಾ ಇದ್ದೀನಿ. Profile. ಪ್ರೊಫೈಲಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಯಾವ ರೀತಿ ಇದೆ ಅಂತ ಇಂಟರ್ಫೇಸ್ ಇದೆ ಅಂತ ಹೇಳಿ. ಪ್ರೊಫೈಲಲ್ಲಿ ನಿಮ್ಮ ಹೆಸರು ನೀವೇನೇ ಡೇಟ್ ಆಫ್ ಬರ್ತ್ ಏನೋ ಹಾಕಿರ್ತಿರಲ್ಲ ಅದೆಲ್ಲ ಇರ್ತದೆ ಸ್ನೇಹಿತರೆ. Detected : home button. ಹೋಮ್ ಇದು ಬೇಡ ಬಿಡಿ. Personal information. ಪರ್ಸನಲ್ ಇನ್ಫಾರ್ಮೇಷನ್ ಇದೆ. Name. Balish Paramatch. Edit box. Disabled. ನಿಮ್ಮ ಹೆಸರೇನಿದೆ. Addresses for S/O Prakash. Addresses for E-Kick. ಅಡ್ರೆಸ್ ಕ್ಲಿಕ್. S/O Prakash. Kamadadi 30. Click here to change the address. Click here to change the address. ನೀವು ಇಲ್ಲಿ ಪೆನ್ಷನ್ ನೀವು ಬೇರೆ ಅಡ್ರೆಸ್ಸಿಗೆ ತೊಗೋಬೇಕಾದ್ರೂ ಕೂಡ ಇಲ್ಲಿ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು ನೀವು. Gender. Male. Edit box. Date of birth. Mobile number. ಇದೆಲ್ಲ ಆಗಲೇ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಎಲ್ಲ ಇದನ್ನು. ಇಲ್ಲ ಮುಗೀತು ಸ್ನೇಹಿತರೆ. But seeding status of Aadhaar and bank account. ಸೀಡಿಂಗ್ ಸ್ಟೇಟಸ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಇದರಲ್ಲಿ ಹೋದ್ರೆ ಏನಿದೆ ಅಂತ ನೋಡೋಣ ಸ್ನೇಹಿತರೆ. Detected : home button. Enter Aadhaar number. ಆಧಾರ್ ನಂಬರ್ ಅಂತಿದೆ. Enter Aadhaar number. Edit box. ಆಧಾರ್ ನಂಬರ್ ಹಾಕಿದರೆ ಇಲ್ಲಿ Get seeding status button. ಗೆಟ್ ಸೀಡಿಂಗ್ ಸ್ಟೇಟಸ್ ಅಂತ ಬರ್ತದೆ ಸ್ನೇಹಿತರೆ. Enter Aadhaar number. Edit box. ಒಂದು ಸರಿ ಆಧಾರ್ ನಂಬರ್ ಹಾಕ್ತಾ ಇದ್ದೀನಿ ನಾನು. ಪ್ರತಿ ಸಾರಿ ಇಲ್ಲಿ ಆಧಾರ್ ನಂಬರ್ ಹಾಕೋದಕ್ಕಾಗಿ ಕೇಳುತ್ತೆ ಚೆಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದು ಮಾಡ್ಬೇಕಾದ್ರೆ. Maximum length reached. Keyboard hidden. ಇಲ್ಲಿ ಇದು ಮಾಡ್ತದೆ. Get seeding status button. ಗೆಟ್ ಸೀಡಿಂಗ್ ಸ್ಟೇಟಸ್ ಅಂತ ಇರ್ತದೆ. Please wait. Fetching details.
ಇಲ್ಲಿ ಪ್ಲೀಸ್ ವೆಯ್ಟ್ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ ತೋರಿಸುತ್ತೆ. Detected :icon apostrophe home apostrophe button. Seeding details of the beneficiary. ಸೀಡಿಂಗ್ ಡೀಟೇಲ್ಸ್ ಆಫ್ ಬೆನಿಫಿಷರಿ ಅಂತ ಹೇಳ್ತದೆ. Last updated date :13-09-2020. ಲಾಸ್ಟ್ ಅಪ್ಡೇಟೆಡ್ ನಿಮ್ಮದು ಯಾವಾಗ ಪೆನ್ಷನ್ ಇದು ಡೇಟ್ ಅಪ್ಲೋಡ್ ಯಾವಾಗ ಅಪ್ಡೇಟ್ ಮಾಡಿರ್ತೀರೋ ಅದು ತೋರಿಸ್ತದೆ. ಒಂದು 2020 ನಾನು ಬ್ಯಾಂಕು ಪೋಸ್ಟ್ ಆಫೀಸಿಗೆ ಬರ್ತಿರೋ ಪೆನ್ಷನ್ ನಾನು ಬ್ಯಾಂಕ್ ಅಕೌಂಟಿಗೆ ಬರೋ ಥರ ಮಾಡಿಸ್ಕೊಂಡಿದ್ದೀನಿ, ಅದು ತೋರಿಸ್ತದೆ ಇಲ್ಲಿ. Requested date :04-02-2024 14:33. ರಿಕ್ವೆಸ್ಟೆಡ್ ಡೇಟ್ ಇದು ಆ್ಯಪ್ ಇವಾಗ ತಾನೇ ಇನ್ಸ್ಟಾಲ್ ಮಾಡ್ಕೊಂಡಿದ್ವಲ್ಲ, ಅದಕ್ಕಾಗಿ ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಡೇಟ್ ಕೂಡ ರಿಕ್ವೆಸ್ಟ್ ಇದನ್ನು ಹೇಳ್ತಾ ಇದೆ. Request number :ABCD 404343. ಇದು ಆ್ಯಪ್ನ ರಿಕ್ವೆಸ್ಟ್ ನಂಬರ್ ಆಗಿರ್ತದೆ, ನಮಗೆಲ್ಲ ಯೂಸ್ ಇಲ್ಲ. ಇದು Bank name :Bank of Baroda. ಬ್ಯಾಂಕ್ ಆಫ್ ಬರೋಡಾ, ಇದು ನನ್ನ ಬ್ಯಾಂಕ್ ನೇಮ್ದು. Seeding status :active. ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಅಂತ ಹೇಳ್ತಾ ಇದೆ. ಮುಗೀತು ಸ್ನೇಹಿತರೆ, ಇಷ್ಟು ಇದರ ಪ್ರೊಸೆಸಿಂಗು. Payment status. ಪೇಮೆಂಟ್ ಸ್ಟೇಟಸ್ ಇದೆ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಮಗೆ ಬೇಕಾಗಿರೋದು ಇದು ತೋರಿಸ್ಕೊಡ್ತೀನಿ ಈಗ. Payment status. Loading. ಪೇಮೆಂಟ್ ಸ್ಟೇಟಸ್ ಒಳಗಡೆ ಹೋಗಿದ್ದೀನಿ ಈಗ. Detected :icon apostrophe home schemes where beneficiary has got the benefit. ಸ್ಕೀಮಲ್ಲಿ ನಾವು ಯಾವ ಒಂದು ಬೆನಿಫಿಷರಿ ಅಂದರೆ ನಾವು ಯಾವ ಒಂದು ಸ್ಕೀಮ್ ಮೂಲಕ ನಾವು ಇಲ್ಲಿ ಪೆನ್ಷನನ್ನು ಪಡ್ಕೊಳ್ತಿದ್ದೀವಿ ಅಂತ ಹೇಳಿಬಿಟ್ಟು ಅದು ನಮಗೆ ಇಲ್ಲಿ ಹೇಳ್ತದೆ ಸ್ನೇಹಿತರೆ. ಇದರಲ್ಲಿ One closed parent, monthly financial assistance to the physically challenged and the disabled poor. ಒಂದು ಅಂತ ಹೇಳಿಬಿಟ್ಟು ಮಂತ್ಲಿ ಫೈನಾನ್ಷಿಯಲ್ ಇದನ್ನು ಅಂತ ಹೇಳಿಬಿಟ್ಟು ಫಿಸಿಕಲಿ ಚಾಲೆಂಜ್ ಮತ್ತು ಡಿಸೇಬಿಲಿಟಿ ಅಂತ ಹೇಳ್ತದೆ ಸ್ನೇಹಿತರೆ. Two closed parent, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತ ಹೇಳ್ತದೆ. ನಮಗೆ ಬೇಕಾಗಿರೋದು ಇದರಲ್ಲಿ 2 ಆಪ್ಷನ್ ಇದ್ದಾವೆ. One closed parent, monthly financial. ಒಂದು ಮಾತ್ರ ಬೇಕಾಗಿರೋದು, ಫಸ್ಟ್ ಆಪ್ಷನ್ ಮಾತ್ರ ಏನಿದೆಯಲ್ಲ ಇದು ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದನ್ನು ತೋರಿಸ್ಕೊಡ್ತೀನಿ ಈಗ. Beneficiary name :Balish Paramatch. ಬೆನಿಫಿಷರಿ ನೇಮ್ ಅಂತ ನಮ್ಮ ಹೆಸರು ತೋರಿಸ್ತಾ ಇದೆ ಇಲ್ಲಿ. Scheme name :monthly financial assistance to the physically challenged and the disabled poor. ಸ್ಕೀಮ್ ನೇಮ್ ಯಾವುದಿದೆ ಅಂತ ಅದು ಹೇಳ್ತಾ ಇದೆ. Current year. ಕರೆಂಟ್ ಇಯರ್. Previous year. ಪ್ರೀವಿಯಸ್ ಇಯರ್. Status :00-success. ಸ್ಟೇಟಸ್ ಹಂಗೆ ಹೇಳ್ತಾ ಇದೆ, ಅದು 00 ಅಂತ ಹೇಳಿ. Date :19/01/2024. Amount :1400. ಡೇಟು ಜನವರಿ 19ಗೆ ನನ್ನ ಅಕೌಂಟಿಗೆ ಪೆನ್ಷನ್ $1400 ಬಿದ್ದಿದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಅದು ಈ ರೀತಿಯಾಗಿ ಮುಗೀತು ಸ್ನೇಹಿತರೆ, ಇಷ್ಟೇ. ಇದು ಕ್ಲೋಸ್ ಆಯ್ತಲ್ಲ ಈಗ. Seeding status of payment. Detected :icon apostrophe forward apostrophe button. ಫಾರ್ವರ್ಡ್ ಇದೆಲ್ಲ ಏನು ಯೂಸ್ ಇಲ್ಲ ಸ್ನೇಹಿತರೆ. ಇದರಲ್ಲಿ ಹೋದರೆ, ಈ ಆಪ್ಷನಲ್ಲಿ ಹೋದರೆ ನಿಮಗೆ ಇದು ಕನ್ನಡದಲ್ಲಿ ಕೂಡ ಇನ್ಫಾರ್ಮೇಷನ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಈ ರೀತಿಯಾಗಿದೆ. Detected :open_door button. ಓಪನ್ ಡೋರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. Balish Paramatch. ಇಲ್ಲಿ ನಮ್ಮ ಹೆಸರು ಹೇಳ್ತಾ ಇದೆ. Privacy policy. ಪ್ರೈವಸಿ ಪಾಲಿಸಿ. Profile. ಇದು ಅದೇ ಆಗಲೇ ತೋರಿಸಿದೆಯಲ್ಲ, ಅದೆಲ್ಲ ಆಪ್ಷನ್ ಇಲ್ಲಿ ಕೂಡ ತೋರಿಸ್ತದೆ. Payment status. ಪೇಮೆಂಟ್ ಸ್ಟೇಟಸ್. Seeding status of Aadhaar and bank account. ಸೀಡಿಂಗ್ ಸ್ಟೇಟಸ್ ಆಧಾರ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇದು ಕಾಂಟ್ಯಾಕ್ಟ್ ಅಂತ ಆಗಲೇ ನಾನು ಏನೆಲ್ಲ ತೋರಿಸಿದೆ. ಲಾಗೌಟ್ ಆಪ್ಷನ್ ಇದೆ ಇಲ್ಲಿ. ಲಾಗೌಟ್ ಆಗಬೇಕಾದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗೌಟ್ ಕೂಡ ಆ್ಯಪ್ನ ಲಾಗ್ಔಟ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇದು ಇಂದಿನ ಮಾಹಿತಿ ಇದಿಷ್ಟು ಆಗಿತ್ತು ಸ್ನೇಹಿತರೆ. ಸಣ್ಣ ಒಂದು ಪ್ರಯತ್ನ ಆಗಿತ್ತು ಸ್ನೇಹಿತರೆ, ಈ ಒಂದು ಟ್ಯುಟೋರಿಯಲಲ್ಲಿ ಮಾಡಬೇಕಂತ ಭಾಳ ದಿವಸದಿಂದ ಕಾಯ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಟ್ಯುಟೋರಿಯಲನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್, ಶೇರ್, ಲೈಕ್ ಮಾಡೋದ್ರ ಮೂಲಕ ತಿಳಿಸ್ಬೇಕಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಟ್ಯುಟೋರಿಯಲಲ್ಲಿ ಏನಾದರೂ ಪರಿಹಾರ ದೋಷಗಳು ಕಂಡು ಬಂದರೆ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ಟ್ಯುಟೋರಿಯಲ್ನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ಕನ್ನಡ ತಂತ್ರಾಂಶ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.